ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತಿಕ ಮಾಸ ನವೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ನವೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, ನವೆಂಬರ್ 2ನೇ ತಾರೀಕು ಶುಕ್ರ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ನವೆಂಬರ್ 26ನೇ ತಾರೀಕು ಶುಕ್ರ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬರ್ತಾನೆ. ಅದೇ ರೀತಿಯಾಗಿ ನವೆಂಬರ್ 16ನೇ ತಾರೀಕು ಸೂರ್ಯ ತನ್ನ ನೀಚ ಕ್ಷೇತ್ರವಾದ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬರ್ತಾನೆ. ನವೆಂಬರ್ 23ನೇ ತಾರೀಕು ಬುಧ ರಿಟ್ರೋಗೇಷನ್ ಅಂದರೆ ವಕ್ರನಾಗಿ ವೃಶ್ಚಿಕ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ನವೆಂಬರ್ ತಿಂಗಳಲ್ಲಿ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲಿ ಶನಿ ಇದ್ದಾನೆ, ಅಂದರೆ 7.5 ನಡೀತಾ ಇದ್ದಾಗ ಈಗ ಒಂದು ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಇದು ಬಹಳಷ್ಟು ಅನುಕೂಲಗಳನ್ನು ಕೊಡುತ್ತೆ. ಏಕೆಂದರೆ ಕೇವಲ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರ ತನಕ, ಅಂದರೆ 1.5 ತಿಂಗಳು ಮಾತ್ರ ಈ ಒಂದು ಗುರುಬಲ ಇರುತ್ತೆ. ಬಟ್ ಇದರ ಉಪಯೋಗಗಳನ್ನು ಪಡೆದುಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಏಕೆಂದರೆ ಗುರು ಬಹಳ ಅಪರೂಪ ಈ ಥರದ ಒಂದು ಪರಿವರ್ತನೆಗೆ ಬರುವಂಥದ್ದು. ಮೀನರಾಶಿಗೆ ಗುರು ಪಂಚಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಪೂರ್ವಪರ ಪುಣ್ಯ ಅನ್ನುವಂಥದ್ದು 1.5 ಮಾಸಗಳು ಏನು ಸಿಗುತ್ತೆ, ಇದರ ಅನುಕೂಲಗಳು ಬಹಳ ಲಾಂಗ್ ಟರ್ಮಲ್ಲಿ ಇರುತ್ತೆ. ಮೀನರಾಶಿಯವರಿಗೆ ಇದು ಒಂದು ಅದ್ಭುತವಾದಂತಹ ಸಮಯ. ಏಕೆಂದರೆ ಹಲವಾರು ಸಮಸ್ಯೆಗಳನ್ನು ನೋಡ್ತಾನೆ ಬಂದಿದ್ದೀರಾ. 7.5 ಪ್ರಭಾವಗಳು ಅತ್ಯಂತ ಪ್ರಮುಖವಾಗಿ ಮೀನರಾಶಿಗೆ ಸಮಸ್ಯೆ ಕೊಟ್ಟಿರೋದು ಅಂತ ಹೇಳಿದರೆ, ಒಂದು ಉದ್ಯೋಗ ಕ್ಷೇತ್ರ, ಇನ್ನೊಂದು ವಿವಾಹ ವಿಳಂಬ ಆಗುವಂಥದ್ದು, ದಂಪತಿಗಳ ನಡುವಿನ ಸಮಸ್ಯೆ, ಇವೆಲ್ಲದೂ ಕೂಡ ಹಣಕಾಸು ಮತ್ತು ಉದ್ಯೋಗ, ಈ ಪ್ರಮುಖ ಕ್ಷೇತ್ರಗಳಿಗೆ ಸಮಸ್ಯೆಗಳನ್ನು ಕೊಡ್ತಾ ಬಂದಿದ್ದಾನೆ ಮೀನರಾಶಿಯವರಿಗೆ. ಅದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಅಥವಾ ಮುಂದಿನ 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಏನೆಲ್ಲ ಬೇಕೋ ಅದನ್ನು ಈಗ ಒಂದು ಫೌಂಡೇಶನ್ ರೀತಿ ಉಪಯೋಗಿಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಗುರುಬಲ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಯಾವುದೇ ಪ್ರಯತ್ನಗಳು ಗುರಿ ಮುಟ್ಟುವಂಥದ್ದಿದ್ದರೆ ಅಥವಾ ನಿಮ್ಮನ್ನು ಹುಡುಕೊಂಡು ಏನಾದರೂ ಅನಿರೀಕ್ಷಿತ ಪರಿವರ್ತನೆಗಳು ಈ ಸಮಯದಲ್ಲಿ ಬಂದರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮೀನರಾಶಿಯವರಿಗೆ ಇದು ತುಂಬ ಒಳ್ಳೆಯದಾಗುತ್ತೆ. ಜನ್ಮರಾಶಿಯಲ್ಲಿರುವಂತಹ ಶನಿ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗಳು, ಡಿಪ್ರೆಷನ್ಗಳನ್ನು ಕೊಡ್ತಾನೆ. ಈಶ್ವರನ ಆರಾಧನೆ ಮಾಡಿ, ತಿಂಗಳಿಗೊಮ್ಮೆ ಈಶ್ವರನ ದರ್ಶನ ಮಾಡಿ, ಹನುಮಾನ್ ಚಾಲೀಸ ಕೇಳಿ, ಆಂಜನೇಯನ ದರ್ಶನ ಮಾಡಿ, ಈ ಎಲ್ಲ ಪರಿಹಾರಗಳು 7.5 ಪ್ರಭಾವಗಳನ್ನು ತುಂಬ ಕಡಿಮೆ ಮಾಡುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಏಕೆಂದರೆ ರವಿ ಮತ್ತು ಶುಕ್ರ ಅಷ್ಟಮ ಭಾವದಲ್ಲಿರ್ತಾರೆ. ಧನವ್ಯಯ ಅನ್ನೋದು ಆರೋಗ್ಯದ ವಿಚಾರಗಳಿಗೆ ಹೆಚ್ಚಾಗಿ ರಿಲೇಟೆಡ್ ಆಗಿರುತ್ತೆ ಅಂತ ಹೇಳುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಓದಿ, ಖಂಡಿತ ಶುಭ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣ್ತೀರಾ. ಯಾವುದಾದ್ರೂ ಹಣಕಾಸಿನ ಎಕ್ಸ್ಪೆಕ್ಟೇಷನ್ಗಳಿದ್ದರೆ ಹುಸಿ ಆಗೋದಿಲ್ಲ. ಬಹಳ ಸಮಯದಿಂದ ವಿಳಂಬ ಆಗಿರುವಂಥದ್ದು ಈಗ ನೀವು ಅದನ್ನು ಸಕ್ಸಸ್ಸನ್ನು ನೋಡ್ಬೋದು. ಅಂದರೆ ಪ್ರಯತ್ನ ಮಾಡಿದರೆ ಬಹಳ ಬೇಗ ಕೈ ಸೇರೋದಕ್ಕೆ ಅನುಕೂಲಗಳಿರುತ್ತೆ. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಹಣಕಾಸಿನಲ್ಲಿ ಯಾವ್ಯಾವ ಮೂಲಗಳಿಂದ ಪರಿಹಾರಗಳನ್ನು ನೋಡ್ಬೋದು, ಅದೆಲ್ಲ ಈಗ ಪ್ರಯತ್ನ ಮಾಡಿದರೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು 60% ಆದರೂ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಯಾವುದಾದ್ರೂ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ, ಪ್ರಾಪರ್ಟಿ ಮಾರುವಂಥದ್ದು ಅಥವಾ ಖರೀದಿ ಮಾಡುವಂಥದ್ದು ಅಥವಾ ಅದರ ಮೇಲಿರುವಂತಹ ಲೋನ್ಗಳನ್ನು ರಿಕವರಿ ಮಾಡಿಕೊಳ್ಳೋದು, ಇದೆಲ್ಲದಕ್ಕೂ ಕೂಡ ಅದ್ಭುತವಾದ ಸಮಯ. ಡಿಸೆಂಬರ್ 5 ಒಳಗಡೆ ನೀವು ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಗಳಿದ್ದರೂ ಕೂಡ ಅದು ಅನುಕೂಲಕ್ಕೆ ಬರುತ್ತೆ. ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂಥ ವಿಚಾರ ಅಥವಾ ವಾಹನ ಖರೀದಿ ಮಾಡುವಂಥದ್ದು, ಇದೆಲ್ಲದೂ ಕೂಡ ಸಕ್ಸಸ್ಸನ್ನು ಕೊಡುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಬಹಳ ಉತ್ತಮವಾದಂತಹ ಸಮಯ. ಸಂತಾನದ ನಿರೀಕ್ಷೆಯಲ್ಲಿರೋರಿಗೆ ಈ ಒಂದು ಗುರುಬಲ ಖಂಡಿತ ಹುಸಿಯಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇದು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸಂತಾನದ
ಒಂದು ನಿರೀಕ್ಷೆಯಲ್ಲಿರುವಂಥವರಿಗೆ ಉತ್ತಮ ಸಮಯ ಅಂತ ಹೇಳ್ಬೋದು. ಷಷ್ಠಾಧಿಪತಿಯಾದಂತಹ ಸೂರ್ಯ ಅಷ್ಟಮದಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಮಕ್ಕಳ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿವಾಹ, ವಿದ್ಯೆ, ಉದ್ಯೋಗ, ಸಂತಾನ ಈ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅನುಕೂಲಗಳನ್ನು ಕಾಣ್ತೀರ. ಮಕ್ಕಳ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗೋದಕ್ಕೆ ಉತ್ತಮ ಸಮಯ. ಮಾಂಗಲ್ಯ ಸ್ಥಾನಾಧಿಪತಿ ಬುಧ ಭಾಗ್ಯದಲ್ಲಿದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಈ ಸಮಯದಲ್ಲಿ ವಿವಾಹ ಇಂಥದ್ದನ್ನೆಲ್ಲ ನಿಶ್ಚಯ ಮಾಡಿಕೊಂಡ್ರೆ ಮುಂದಿನ 4-5 ತಿಂಗಳಲ್ಲಿ ಮತ್ತೊಮ್ಮೆ ಗುರುಬಲ ಬರುವಾಗ ವಿವಾಹಕ್ಕೆ ಅತಿ ಉತ್ತಮವಾದಂತಹ ಸಮಯ. ಮೀನರಾಶಿಯವರು ಈ ಸಮಯದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಕೂಡ ಅದು ಅನುಕೂಲಕ್ಕೆ ಬರುತ್ತೆ. ಬಹಳ ಸಮಯದಿಂದ ವಿಳಂಬಗಳನ್ನು ನೋಡ್ತಾ ಇದ್ದೀರಾ, ಅಟ್ಲೀಸ್ಟ್ ಈಗನಾದರೂ ಅದು ಅನುಕೂಲಕ್ಕೆ ಬರೋದಕ್ಕೆ ಗುರುವಿನ ಅನುಗ್ರಹ ಖಂಡಿತ ಕಾರಣವಾಗುತ್ತೆ. ಅಷ್ಟಮ ಮೃತ್ಯುಸ್ಥಾನದಲ್ಲಿ ಶುಕ್ರ, ಅವನ ದೃಷ್ಟಿ ಧನಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಧನಾಗಮನ ಶುಭ ಆಗುತ್ತೆ. ಅದೇ ರೀತಿ ಧನ ವ್ಯಯ ಆಗೋದಕ್ಕೂ ಹಲವಾರು ಕಾರಣಗಳು ಉಂಟಾಗುತ್ತೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 26ರ ನಂತರದಲ್ಲಿ, ಅಂದರೆ ನವೆಂಬರ್ 26ರ ನಂತರ ಹಣಕಾಸಿನ ಯಾವುದೇ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಮೀನರಾಶಿಯವರು ಖಂಡಿತ ಮಾಡ್ಕೊಳ್ಬೋದು. ಏಕೆಂದರೆ ನವೆಂಬರ್ 2ರಿಂದ 26ರ ತನಕ ಶುಕ್ರ ಮೃತ್ಯುಸ್ಥಾನದಲ್ಲಿರ್ತಾನೆ. ಧನಸ್ಥಾನದ ಮೇಲೆ ಶುಕ್ರನ ದೃಷ್ಟಿ ಬೀಳ್ತಾ ಇರುತ್ತೆ. ಅನಿರೀಕ್ಷಿತ ಏನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ವ್ಯಯ ಮಾಡಿಕೊಳ್ಬೇಡಿ. ಅದನ್ನು ತುಂಬ ವಿಮರ್ಶೆ ಮಾಡುವಂಥದ್ದು ಸೂಕ್ತ. ಗುರುಬಲ ಇದೆ, ದೈವಗುರುವಿನ ಅನುಗ್ರಹ ಇದೆ, ಬಟ್ ದೈತ್ಯ ಗುರುಗಳು ಕೂಡ ವಿಷಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೇ ಖರ್ಚುಗಳು ಬಂದರೂ ಕೂಡ ಒಮ್ಮೆ ವಿಮರ್ಶೆ ಮಾಡುವಂಥದ್ದು ಅವಶ್ಯಕ ಮೀನರಾಶಿಯವರಿಗೆ. ಭಾಗ್ಯಾಧಿಪತಿ ಕುಜ ಸ್ವಕ್ಷೇತ್ರದಲ್ಲಿರ್ತಾನೆ. ಪಿತ್ರಾರ್ಜಿತ ಆಸ್ತಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಪ್ರಾಪರ್ಟಿ, ಇದರ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡರೂ ಕೂಡ ಮೀನರಾಶಿಯವರಿಗೆ ಅನುಕೂಲ ಆಗುತ್ತೆ. ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮಾರುವಂಥದ್ದು, ಹೊಸ ಮನೆ ಕಟ್ಟುವಂತಹ ವಿಚಾರ, ಇದೆಲ್ಲದಕ್ಕೂ ಕೂಡ ಮೀನರಾಶಿಯವರಿಗೆ ಗುರುಬಲ ಇದೆ. ವಿವಾಹ, ಸಂತಾನ, ಉದ್ಯೋಗ, ಎವ್ರಿಥಿಂಗ್ ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೂ ಕೂಡ ಕರ್ಮಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮೀನರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳು ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಈಗ ಪ್ರಯತ್ನ ಮಾಡಿ. ಈ ಸಮಯದಲ್ಲಿ ನಿಮ್ಮನ್ನು ಯಾವುದೇ ವಿಚಾರಗಳು ಹುಡುಕೊಂಡು ಬಂದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಅದು ಮುಂದಿನ ದಿನಗಳಲ್ಲಿ ಖಂಡಿತ ಅನುಕೂಲಗಳನ್ನು ಕೊಡುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್, ಅಭಿವೃದ್ಧಿ, ಇದನ್ನೆಲ್ಲ ಖಂಡಿತ ನಿರೀಕ್ಷೆ ಮಾಡ್ಬೋದು. ಡಿಸೆಂಬರ್ 5ರ ತನಕ ಇದು ಬಹಳ ಉತ್ತಮವಾದಂತಹ ಸಮಯ ಮೀನರಾಶಿಯವರಿಗೆ ಉದ್ಯೋಗ ಕ್ಷೇತ್ರಕ್ಕೆ. ಲಾಭಾಧಿಪತಿ ಶನಿ ಜನ್ಮದಲ್ಲಿದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಬಹಳ ಸಮಯದಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಲಾಭ ಈಗ ಕೈಗೂಡುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ಮೀನರಾಶಿಯವರು ಈ ಅನುಕೂಲಗಳನ್ನು ಖಂಡಿತವಾಗ್ಲೂ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ವ್ಯಯಾಧಿಪತಿಯಾದ ಶನಿ ಕೂಡ ಜನ್ಮದಲ್ಲಿದ್ದಾನೆ. ಒಂದು ಕಡೆಯಿಂದ ಶ್ರಮಪಟ್ಟು ಲಾಭದ ಗಳಿಕೆ ಆದರೂ ಕೂಡ ಧನವ್ಯಯ ಆಗೋದಕ್ಕೂ ಕೂಡ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಸಾಡೆಸಾತಿನ ಪ್ರಭಾವ ಅತ್ಯಂತ ಪ್ರಮುಖವಾಗುತ್ತೆ. ಶನಿಯ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಇದಕ್ಕೆಲ್ಲ ಒಂದು ಉತ್ತಮವಾದ ಪರಿಹಾರ. ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ಗುರುಗಳ ದರ್ಶನ ಮಾಡಿ. ಮೀನರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲ ಗ್ರಹಗಳ ಪೊಸಿಷನ್ ತುಂಬ ಚೆನ್ನಾಗಿದೆ. ಶುಕ್ರ ಮತ್ತು ಸೂರ್ಯ ಇಬ್ಬರು ಅಷ್ಟಮದಲ್ಲಿದ್ದಾರೆ. ಸೂರ್ಯ 16ರ ನಂತರ ಭಾಗ್ಯಸ್ಥಾನಕ್ಕೆ ಬರ್ತಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಎಲ್ಲ ಕಾಂಬಿನೇಷನ್ಗಳು ಕೂಡ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಮೀನರಾಶಿಯವರು ಈ 1.5-2 ತಿಂಗಳ ಕಾಲ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಾ, ಇದು ಮುಂದಿನ ದಿನಗಳಿಗೆ ಒಂದು ದಾರಿದೀಪ ಅಥವಾ ಒಂದು ಪ್ರೋಗ್ರೆಸ್ಸನ್ನು ಖಂಡಿತವಾಗಲೂ ಕೊಡುತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಮೀನರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.